ಆಧುನಿಕ ಜೈವಿಕ ತಂತ್ರಜ್ಞಾನವು ಅತ್ಯಂತ ದುಬಾರಿ ಹಾಗೂ ಅಸುರಕ್ಷಿತವಾಗಿದೆಯಲ್ಲದೆ ಇದು ಬೇಸಾಯ ಕ್ಷೇತ್ರಕ್ಕೆ ಹುಸಿ ಭರವಸೆ ಕೊಟ್ಟು ಇಡೀ ಕೃಷಿ ವ್ಯವಸ್ಥೆಯನ್ನೇ ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಳ್ಳುವ ಸಂಚನ್ನು ಹೊಂದಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ ಮಾಲಿ ಪಾಟೀಲ್ ಆರೋಪಿಸಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇತ್ತೀಚೆಗೆ ಚಂಡೀಗಢದ ಕಿಸಾನ್ ಭವನದಲ್ಲಿ ನಡೆದ ರೈತ ಮುಖಂಡರ ರಾಷ್ಟ್ರೀಯ ಸಮಾವೇಶದಲ್ಲಿ ಹಲವು ಕರಡು ನಿರ್ಣಯಗಳನ್ನು ಈ ಕೆಳಕಂಡಂತೆ ತೆಗೆದುಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಮತ್ತು ಹವಾಮಾನ ಬದಲಾವಣೆ ವಿಭಾಗವು ನಂಬಿಕಾರ್ಹ ವಿಧಾನದಲ್ಲಿ ಸಮಾಲೋಚನೆಗಳನ್ನು ಆಯೋಜಿಸಬೇಕು. ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ರಾಜ್ಯ ಸರ್ಕಾರಗಳು ರಾಜಿ ಎನಿಸಬಹುದಾದ ನಿಲುವುಗಳನ್ನು ಈ ಸಮಾಲೋಚನೆಗಳಲ್ಲಿ ತೆಗೆದುಕೊಳ್ಳಬಾರದು. ರೈತರಿಗೆ ಅಪಾಯ ಹಾಗೂ ಅನಗತ್ಯವೆನಿಸುವ ಯಾವುದೇ ತಂತ್ರಜ್ಞಾನವನ್ನು ಬಲವಂತವಾಗಿ ಹೇರಬಾರದು. ರೈತರು ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಕೃಷಿ ಕ್ಷೇತ್ರದ ಬಿಕ್ಕಟ್ಟುಗಳ ಬಗ್ಗೆ ಭಾರತ ಸರ್ಕಾರವು ಮೊದಲು ಪರಿಶೀಲಿಸಬೇಕು. ನೈಸರ್ಗಿಕ ಹಾಗೂ ಸಾವಯವ ಕೃಷಿಯ ಅನುಷ್ಠಾನಕ್ಕಾಗಿ ಹೊಸ ದಾರಿಯ ಅನ್ವೇಷಣೆ ಮಾಡಬೇಕೇ ಹೊರತು ವಿನಾಶಕಾರಿ ತಂತ್ರಜ್ಞಾನದ ಮೂಲಕ ಬೇಸಾಯ ಕ್ಷೇತ್ರವನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡಬಾರದು. ಜೈವಿಕ ತಂತ್ರಜ್ಞಾನದ ಕುರಿತು ಕೊಡುವ ಹುಸಿ ಭರವಸೆಗಳ ಜಾಲಕ್ಕೆ ರೈತರು ಸಿಲುಕಬಾರದೆಂದು ನಾವು ಮನವಿ ಮಾಡುತ್ತೇವೆ. ಆರ್ಥಿಕ ಪ್ರಯೋಜನ, ಹವಾಗುಣ ಸಹಿಷ್ಣುತೆ ಅಳವಡಿಕೆ, ಜನರ ಆರೋಗ್ಯ, ದೇಶದ ಸಾರ್ವಭೌಮತ್ವವನ್ನು ಸಂರಕ್ಷಿಸುವ ಪರಿಸರ ಸ್ನೇಹಿ ಕೃಷಿಯತ್ತ ಒಲವು ತೋರಬೇಕೆಂದು ಕೃಷಿಕರಲ್ಲಿ ಮನವಿ ಮಾಡುತ್ತೇನೆ ಎಂದರು. ನಂತರ ಸುಪ್ರೀಂ ಕೋರ್ಟ್ ಈಗ ಆದೇಶ ಮಾಡಿದೆ, ಏನಂದ್ರೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ತರಬೇಕಾದಂತ ಒಂದು ಪಾಲಿಸಿಯನ್ನ ನೀವು ತರಬೇಕಾದ್ರೆ ಈ ದೇಶದ ರೈತ ಮುಖಂಡರನ್ನ, ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳನ್ನ ಮತ್ತು ರೈತ ಪರವಾದ ಚಿಂತಕರನ್ನ ಮತ್ತು ರಾಜ್ಯಗಳನ್ನ ಕನ್ಸಲ್ಟ್ ಮಾಡಿ ಅವ್ರ ಜೊತೆಗೆ ವಿಚಾರ ವಿನಿಮಯ, ಅವರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ನೀವು ಪಾಲಿಸಿ ಮಾಡ್ರಿ ಅಂತೇಳಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿ, ಆ ನಿಮಿತ್ತವಾಗಿ ನಾವು ಚಂಡೀಗಢದಲ್ಲಿ 22ನೇ ತಾರೀಕು 18 ರಾಜ್ಯದ ರೈತ ಪ್ರತಿನಿಧಿಗಳು, 18 ರಾಜ್ಯದ ರೈತ ಮುಖಂಡರು ಅಲ್ಲಿ ನಾವು ಸೇರಿದ್ವಿ. ಕೆಲವರು ಏನಂತಂದ್ರೆ ಬರಕ್ಕಾಗೋದಿಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ರು ಕೆಲವು ರಾಜ್ಯದವರು. ಆ 18 ರಾಜ್ಯದ ರೈತ ಮುಖಂಡರ ಒಟ್ಟಾಭಿಪ್ರಾಯ ಏನಂತಂದ್ರೆ ಬಹಳಷ್ಟು ಚರ್ಚೆ ಆಯಿತು. ಮುಂಜಾನೆಯಿಂದ ಸಾಯಂಕಾಲದವರೆಗೆ ಚರ್ಚೆ ಆಗಿ ಆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಬಗ್ಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ಬೂದಯ್ಯ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.